ವಾಲ್ಮೀಕಿ ನಿಗಮದಲ್ಲಿನ ಹಗರಣದ ತನಿಖೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ರಾಜ್ಯದ ನೂರಾರು ಕೋಟಿಗೂ ಹವಾಲಾ ಲಿಂಕ್ ತಳುಕು ಹಾಕಿಕೊಂಡಿದೆ. ಇದರ ಆಧಾರದ ಮೇಲೆ ಎಸ್ಐಟಿ ಮತ್ತು ಇಡಿ ತನಿಖೆಯನ್ನು ಮುಂದುವರೆಸಿದೆ. ಇತ್ತ ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ತಿರುಗಿಬಿಟ್ಟಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹವಾಲಾ ಲಿಂಕ್. ಮುಖ್ಯಮಂತ್ರಿಯಾಗಿ ಆ ಜವಾಬ್ದಾರಿಯನ್ನು ಹೊರಬೇಕು. ಎಸ್ಐಟಿ ತನಿಖೆ ವೇಳೆ ಮಹತ್ವದ ಮಾಹಿತಿ ಬಹಿರಂಗ. ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಎಸ್ಐಟಿ ತನಿಖೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣ ಬಗೆದಷ್ಟು ಬಯಲಾಗ್ತಾ ಇದೆ. ಮೊನ್ನೆಯಷ್ಟೇ ಅಸಲಿ ಕಂಪನಿಗಳ ಹೆಸರಲ್ಲಿ ನಕಲಿ ಖಾತೆ ತೆರೆದು ಕೋಟಿ ಹಣ ವರ್ಗಾವಣೆ ಮಾಡಿದ್ದು ಬಹಿರಂಗವಾಗಿತ್ತು. ಇಷ್ಟೇ ಅಲ್ಲದೆ ಕಾಕಿ ಕೋಟಿ ಹಣವನ್ನ ವಶಕ್ಕೆ ಪಡೆದಿತ್ತು. ಇದಾದ ಬೆನ್ನಲ್ಲೇ ಹಗರಣದಲ್ಲಿ ಹವಾಲಾ ಲಿಂಕ್ ಇರುವ ಮಾಹಿತಿ ಹೊರಬಿದ್ದಿದೆ. ಎಸ್ಐಟಿ ಪೊಲೀಸರ ತನಿಖೆ ವೇಳೆ ಮಹತ್ವದ ಮಾಹಿತಿ ಬಹಿರಂಗಗೊಂಡಿದೆ. ಅದೇನು ಅಂದ್ರೆ 187 ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 7 ಕೋಟಿ ಹಗರಣದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಈ ಸಂಬಂಧ ಬೆಂಗಳೂರಿನ ತೇಜ ತಮ್ಮಯ್ಯ, ಹೈದರಾಬಾದ್ನ ಚಂದ್ರಮೋಹನ್ ಹಾಗೂ ಶ್ರೀನಿವಾಸ್ ಜಗದೀಶ್ಗೆ ಗ್ರಿಲ್ ನಡೆಸಿದ್ದಾರೆ. ಎಸ್ಐಟಿ ವಿಚಾರಣೆ ವೇಳೆ ಆರೋಪಿಗಳು ಹವಾಲಾ ಹಣ ವರ್ಗಾವಣೆ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಹವಾಲಾ ಮಾರ್ಗದ ಮೂಲಕ ಕೋಟ್ಯಾಂತರ ಹಣ ವರ್ಗಾವಣೆ ಮಾಡಿರೋದಾಗಿ ಹೇಳಿದ್ದಾರೆ. ಇನ್ನು ಇದೇ ಮಾರ್ಗದ ಮೂಲಕ ಹೈದರಾಬಾದ್ ತಂಡಕ್ಕೆ ಹಣ ಕಳುಹಿಸಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಯಾವಾಗ ಪ್ರಕರಣದಲ್ಲಿ ಹವಾಲಾ ಸದ್ದು ಕೇಳಿ ಬಂತೋ ಇಡೀ ತಂಡ ಎಂಟ್ರಿ ಕೊಟ್ಟಿದೆ. ಹವಾಲಾ ಮಾಹಿತಿ ಆಧರಿಸಿ ಎಸ್ಐಟಿ ಮತ್ತು ಇಡಿ ತನಿಖೆ ಮುಂದುವರೆಸಿದೆ. ಸಿದ್ದರಾಮಯ್ಯರೇ ಪ್ರಕರಣದ ಜವಾಬ್ದಾರಿ ಹೊರಬೇಕು ಎಂದ ಜಿಟಿಡಿ. ವಾಲ್ಮೀಕಿ ನಿಗಮದ ಹಗರಣದ ಆರೋಪ ವಿಚಾರವನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿವೆ. ಸಿದ್ದರಾಮಯ್ಯ ಅವರೇ ಪ್ರಕರಣದ ಜವಾಬ್ದಾರಿ ಹೊರಬೇಕು ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿದ್ರು. 187 ಕೋಟಿಯಿಂದ ಬರ್ತಾ ಇದೆ, ಅದೇನೋ 87 ಕೋಟಿ ತೆಲಂಗಾಣದಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನ ಜವಾಬ್ದಾರಿ ಇದೆ. 100ಕ್ಕೆ 100 ಹಣಕಾಸು ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಆ ಜವಾಬ್ದಾರಿಯನ್ನು ಹೊರಬೇಕು. ಸರ್ಕಾರದ ತಪ್ಪು ಮುಚ್ಚಿ ಹಾಕಿಕೊಳ್ಳುವ ಕೆಲಸ ಆಗಿದೆ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ರೆ ಬೇರೆ ರಾಜ್ಯದ ಚುನಾವಣೆಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಆದರೆ ಯಾರು ಪ್ರಮುಖರಿದ್ದಾರೆ ಅವ್ರ ಮೇಲೆ ಇನ್ನೂ ಯಾವುದೇ ಕಾನೂನು ಕ್ರಮ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥಿತ ಸಂಚು, ಒಂದು ವ್ಯವಸ್ಥಿತ ರೀತಿಯಿಂದ ಅದು ಮುಚ್ಚಿ ಹಾಕುವಂಥ ಒಂದು ಸಂಚು ನಡೀತಾ ಇದೆ. ಅದಕ್ಕಾಗಿ ಇದನ್ನು ಎಲ್ಲೋ ಮುಚ್ಚುವಂಥದ್ದು ಅದಕ್ಕೆ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗ್ತದೆ. ಉಳಿದಿದ್ದೆಲ್ಲ ಎಲ್ಲೋಯ್ತು? ಅದರಲ್ಲಿ ಯಾರ್ಯಾರಿಗೆ ಪಾಲು ಹೋಗಿದೆ? ತೆಲಂಗಾಣ ಚುನಾವಣೆಗೆ ಎಷ್ಟು ಹೋಯಿತು? ರಾಜ್ಯದ ಚುನಾವಣೆಗೆ ಕಾಂಗ್ರೆಸ್ಸಿಗೆ ಎಷ್ಟು ಕೊಟ್ಟಿದ್ದಾರೆ? ಉತ್ತರ ಪ್ರದೇಶಕ್ಕೆ ಎಷ್ಟು ಕಳಿಸಿದ್ದಾರೆ? ಇವೆಲ್ಲವೂ ಕೂಡ ಸಮಗ್ರವಾಗಿ ಬಹಿರಂಗ ಆಗಬೇಕಾಗತ್ತೆ. ವಾಲ್ಮೀಕಿ ನಿಗಮದಲ್ಲಿನ ಹಗರಣದ ಬೆನ್ನು ಬಿದ್ದಿರುವ ಎಸ್ಐಟಿಗೆ ದಿನಕ್ಕೊಂದು ಮಾಹಿತಿ ಹೊರಬೀಳ್ತಾ ಇವೆ. ಮೊನ್ನೆಯಷ್ಟೇ ಹಣ ವಶಕ್ಕೆ ಪಡೆದ ಕಾಕಿ ನಿನ್ನೆ ಹವಾಲಾ ಲಿಂಕ್ ಇರುವುದನ್ನ ಬಯಲಿಗೆಳೆದಿದೆ. ಬ್ಯೂರೋ ರಿಪೋರ್ಟ್, TV9.